2027ರಲ್ಲಿ ಜೀವನ ಬದಲಾಗುವ 5 ರಾಶಿಗಳು. ಹಣ, ಉದ್ಯೋಗ, ಅದೃಷ್ಟದಲ್ಲಿ ಮಹಾ ತಿರುವು. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. 2027ನೇ ವರ್ಷ ಕೆಲ ರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯವನ್ನೇ ಆರಂಭಿಸುವ ವರ್ಷವಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗಿದೆ. ವರ್ಷದ ಆರಂಭದಿಂದಲೇ ಗ್ರಹಗಳ ಸಂಚಾರದಲ್ಲಿ ಹಲವು ಬದಲಾವಣೆಗಳು ನಡೆಯಲಿದ್ದು, ವಿಶೇಷವಾಗಿ ಗುರುಗ್ರಹದ ಸಂಚಾರವು ಗಮನಾರ್ಹವಾಗಿದೆ. 2027ರಲ್ಲಿ ಗುರುವು ಕರ್ಕಾಟಕ, ಸಿಂಹ ಮತ್ತು ನಂತರ ಕನ್ಯಾ ರಾಶಿಯಲ್ಲಿ ಸಂಚರಿಸಲಿದ್ದಾನೆ. ಹಾಗಾದರೆ ಆ 5 ರಾಶಿಗಳು ಅದೃಷ್ಟದ ರಾಶಿಗಳು ಯಾವುವು? ಯಾರಿಗೆ ಉದ್ಯೋಗದಲ್ಲಿ ಪ್ರಗತಿ? ಯಾರಿಗೆ ಹಣಕಾಸಿನ ಅವಕಾಶ? ಯಾರಿಗೆ ಸ್ವಂತ ಮನೆ ಅಥವಾ ಆಸ್ತಿ ವಿಚಾರದಲ್ಲಿ ಶುಭ ಫಲ? ಯಾರ ಜೀವನದಲ್ಲಿ ಹಳೆಯ ಸಮಸ್ಯೆಗಳು ನಿಧಾನವಾಗಿ ದೂರವಾಗಬಹುದು? ಇವನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಒಂದು ಮುಖ್ಯ ಸೂಚನೆ ಸ್ನೇಹಿತರೆ, ವಿಡಿಯೋವನ್ನು ಕೊನೆ ತನಕ ನೋಡಿ, ಏನಾದರೂ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ. ಜ್ಯೋತಿಷ್ಯದ ಫಲಗಳು ಸಾಮಾನ್ಯ ರಾಶಿ ಆಧಾರಿತ ಅಂದಾಜುಗಳು. ವ್ಯಕ್ತಿಯ ಜನ್ಮ ಕುಂಡಲಿ, ದಶಾಭುಕ್ತಿ ಮತ್ತು ಗ್ರಹಗಳ ಸ್ಥಾನದಿಂದ ಫಲಗಳು ಬದಲಾಗಬಹುದು. ಮೊದಲನೇದಾಗಿ ವೃಷಭ ರಾಶಿ. 2027ರಲ್ಲಿ ವೃಷಭ ರಾಶಿಯವರಿಗೆ ಜೀವನದ ಹಲವು ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇಷ್ಟು ದಿನ ನೀವು ಮಾಡುತ್ತಿದ್ದ ಪ್ರಯತ್ನಗಳಿಗೆ ನಿಧಾನವಾಗಿ ಫಲ ಸಿಗುವ ಸಮಯ ಆರಂಭವಾಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಉತ್ತಮ ಅವಕಾಶ ಸಿಗಬಹುದು. ಕೆಲಸದ ಬದಲಾವಣೆ ಯೋಚಿಸುತ್ತಿರುವವರಿಗೆ ಕೂಡ ಹೊಸ ದಾರಿ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರು ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು ಸರಿಯಾದ ಪರಿಶೀಲನೆ ಮಾಡುವುದು ಉತ್ತಮ. ಆದರೆ ಸರಿಯಾದ ಯೋಜನೆಗಳೊಂದಿಗೆ ಮುಂದುವರಿದರೆ ಬೆಳವಣಿಗೆ ಅವಕಾಶ ಇರಬಹುದು. ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾದುದು ಆದಾಯ ಹೆಚ್ಚಿಸುವುದರ ಜೊತೆಗೆ ಖರ್ಚಿನ ಮೇಲೂ ನಿಯಂತ್ರಣ ಕೂಡ ಇರಬೇಕು. 2027ರಲ್ಲಿ ವೃಷಭ ರಾಶಿಯವರಿಗೆ ದೊಡ್ಡ ಬದಲಾವಣೆ ಎಂದರೆ ಹಳೆಯ ಸ್ಥಿತಿಯಿಂದ ಹೊಸ ಹಂತಕ್ಕೆ ಸಾಗುವ ಅವಕಾಶ ದೊರೆಯುವುದು. ಎರಡನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2027 ವಿಶೇಷವಾಗಿ ಗಮನ ಸೆಳೆಯುವ ವರ್ಷವಾಗಿದೆ. ಜನವರಿ 25ರಿಂದ ಗುರುವು ಕರ್ಕಾಟಕ ರಾಶಿಗೆ ಪ್ರವೇಶಿಸುವುದಾಗಿ ಪಂಚಾಂಗ ಮಾಹಿತಿ ಸೂಚಿಸುತ್ತದೆ. ನಂತರ ಜೂನ್ 26ರಂದು ಸಿಂಹ ರಾಶಿಗೆ ಗುರು ಸಾಗುತ್ತಾನೆ. ಹೀಗಾಗಿ ವರ್ಷದ ಮೊದಲ ಭಾಗದಲ್ಲಿ ಕರ್ಕಾಟಕ ರಾಶಿಯವರು ಆತ್ಮವಿಶ್ವಾಸ, ಕಲಿಕೆ, ಕುಟುಂಬ ಮತ್ತು ವೈಯಕ್ತಿಕ ಅಭಿವೃದ್ಧಿಯ ಕಡೆ ಹೆಚ್ಚು ಗಮನ ಹರಿಸಬಹುದು. ಇಷ್ಟು ದಿನ ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಯೋಚಿಸುತ್ತಿದ್ದವರಿಗೆ ಹೊಸ ಅವಕಾಶಗಳು ಎದುರಾಗಬಹುದು. ಉದ್ಯೋಗದಲ್ಲಿ ಗುರುತಿಸಿಕೊಳ್ಳುವ ಅವಕಾಶ, ಹೊಸ ಕೌಶಲ್ಯ ಕಲಿಯುವ ಅವಕಾಶ ಅಥವಾ ಜೀವನದ ಬಗ್ಗೆ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಕೂಡ ಈ ಸಮಯದಲ್ಲಿ ಬರಬಹುದು. ಕುಟುಂಬದ ವಿಷಯದಲ್ಲೂ ಸಂತೋಷದ ಸಂದರ್ಭಗಳು ಹೆಚ್ಚಾಗಬಹುದು. ಆದರೆ ಯಾವುದೇ ದೊಡ್ಡ ನಿರ್ಧಾರವನ್ನು ಕೇವಲ ರಾಶಿಫಲ ನೋಡಿ ತೆಗೆದುಕೊಳ್ಳದೆ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಂದುವರಿಯುವುದು ಉತ್ತಮವಾಗಿದೆ. ಮೂರನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ 2027ರ ಎರಡನೇ ಭಾಗ ಹೆಚ್ಚು ಗಮನಾರ್ಹವಾಗಬಹುದು. ಜೂನ್ 26ರಿಂದ ಗುರುವು ಸಿಂಹ ರಾಶಿಗೆ
ಪ್ರವೇಶಿಸುವುದಾಗಿ ಲಭ್ಯವಿರುವ ಪಂಚಾಂಗ ಮಾಹಿತಿ ಹೇಳುತ್ತದೆ. ಇದರ ನಂತರ ಸಿಂಹ ರಾಶಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಹೊಸ ಕೆಲಸ ಆರಂಭಿಸಬೇಕು, ಹೊಸ ಕ್ಷೇತ್ರಕ್ಕೆ ಹೋಗಬೇಕು ಅಥವಾ ಬಹುಕಾಲದಿಂದ ಮುಂದೂಡುತ್ತಿದ್ದ ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಕು ಎಂಬ ಯೋಚನೆ ಬದಲಾಗಬಹುದು. ಉದ್ಯೋಗದಲ್ಲಿರುವವರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಕೂಡ ಸಿಗಬಹುದು. ವ್ಯಾಪಾರ ಮಾಡುವವರು ಹೊಸ ಸಂಪರ್ಕಗಳನ್ನು ಬೆಳೆಸಿಕೊಳ್ಳಬಹುದು. ಆದರೆ ಅವಕಾಶ ಬಂದಾಗ ಅತಿಯಾದ ಆತುರ ಮಾಡದೆ ಸರಿಯಾದ ಯೋಜನೆಯೊಂದಿಗೆ ಹೆಜ್ಜೆ ಇಡುವುದು ಬಹಳ ಮುಖ್ಯ. 2027 ಸಿಂಹ ರಾಶಿಯವರಿಗೆ ನನ್ನ ಸಾಮರ್ಥ್ಯವನ್ನು ನಾನು ತೋರಿಸಬೇಕು ಎಂಬ ಮನೋಭಾವವನ್ನು ಹೆಚ್ಚಿಸುವ ವರ್ಷವಾಗಬಹುದು. 4ನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 2027ರಲ್ಲಿ ಜೀವನದ ಕೆಲವು ಹಳೆಯ ವಿಷಯಗಳು ಹೊಸ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ಹಣಕಾಸು, ಉದ್ಯೋಗ, ಕುಟುಂಬ ಮತ್ತು ವೈಯಕ್ತಿಕ ಗುರಿಗಳ ಬಗ್ಗೆ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಕೂಡ ಬರಬಹುದು. ಕೆಲವರು ಕೆಲಸದಲ್ಲಿ ಹೊಸ ಜವಾಬ್ದಾರಿ ಪಡೆಯಬಹುದು. ಇನ್ನು ಕೆಲವರಿಗೆ ಹೊಸ ಆದಾಯದ ಮಾರ್ಗದ ಬಗ್ಗೆ ಯೋಚನೆ ಕೂಡ ಈ ಸಮಯದಲ್ಲಿ ಬರಬಹುದು. ಬಹುಕಾಲದಿಂದ ಪ್ರಯತ್ನಿಸುತ್ತಿದ್ದ ಒಂದು ಕೆಲಸ ನಿಧಾನವಾಗಿ ಮುಂದಕ್ಕೆ ಸಾಗುವ ಸಾಧ್ಯತೆಯೂ ಇದೆ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಆಳವಾಗಿ ಯೋಚಿಸಿ ಮಾಡುವ ಸ್ವಭಾವವನ್ನು ಹೊಂದಿರುತ್ತಾರೆ. 2027ರಲ್ಲಿ ಈ ಗುಣವೇ ಅವರಿಗೆ ಸಹಾಯ ಮಾಡಬಹುದು. ಆದರೆ ಹಣದ ವಿಚಾರದಲ್ಲಿ ಯಾರ ಮಾತನ್ನು ಅಂಧವಾಗಿ ನಂಬದೆ ದಾಖಲೆ ಮತ್ತು ಮಾಹಿತಿಯನ್ನು ಪರಿಶೀಲಿಸುವುದು ಉತ್ತಮ. ಮಕರ ರಾಶಿ. ಮಕರ ರಾಶಿಯವರಿಗೆ 2027 ಒಂದು ಪರಿಶ್ರಮಕ್ಕೆ ಫಲ ಪಡೆಯುವ ವರ್ಷ ಎಂಬ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ಇಷ್ಟು ದಿನ ನೀವು ನಿಧಾನವಾಗಿ ಕಟ್ಟಿಕೊಂಡು ಬಂದಿರುವ ವೃತ್ತಿ, ಹಣಕಾಸು, ವೈಯಕ್ತಿಕ ಗುರಿಗಳು ಮುಂದಿನ ಹಂತಕ್ಕೆ ಹೋಗುವ ಅವಕಾಶ ಪಡೆಯಬಹುದು. ಉದ್ಯೋಗದಲ್ಲಿ ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆ ಇರಬಹುದು. ಹೊಸ ಜವಾಬ್ದಾರಿ ಸಿಗಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಸಂಪರ್ಕಗಳು ಸಿಗುವ ಅವಕಾಶ ಇರಬಹುದು. ಕುಟುಂಬದ ಭವಿಷ್ಯದ ಬಗ್ಗೆ ಯೋಜನೆ ಮಾಡುವವರಿಗೆ 2027ರಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳು ಎದುರಾಗಬಹುದು. ಆದರೆ ಮಕರ ರಾಶಿಯವರಿಗೆ ಮುಖ್ಯ ಸಲಹೆ ಒಂದೇ: ತಾಳ್ಮೆ ಬಿಡಬೇಡಿ. ಯಾಕಂದರೆ ದೊಡ್ಡ ಬದಲಾವಣೆಗಳು ಒಂದೇ ದಿನದಲ್ಲಿ ಆಗುವುದಿಲ್ಲ. ನಿರಂತರ ಪರಿಶ್ರಮದಿಂದಲೇ ಉತ್ತಮ ಫಲ ಸಿಗುತ್ತದೆ. ಹಾಗಾದರೆ 2027ರ ಟಾಪ್ 5 ರಾಶಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. 1ನೇದಾಗಿ ವೃಷಭ ರಾಶಿ, 2ನೇದಾಗಿ ಕರ್ಕಾಟಕ ರಾಶಿ, 3ನೇದಾಗಿ ಸಿಂಹ ರಾಶಿ, 4ನೇದಾಗಿ ವೃಶ್ಚಿಕ ರಾಶಿ, 5ನೇದಾಗಿ ಮಕರ ರಾಶಿ. ಈ 5 ರಾಶಿಯವರಿಗೆ 2027ರಲ್ಲಿ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಮತ್ತು ಬದಲಾವಣೆಗಳ ಸಾಧ್ಯತೆಯೂ ಇದೆ ಎಂದು ಜ್ಯೋತಿಷ್ಯ ದೃಷ್ಟಿಯಿಂದ ಹೇಳಬಹುದು. ಆದರೆ ಸ್ನೇಹಿತರೆ, ರಾಶಿ ಮಾತ್ರ ನೋಡಿ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾಕೆಂದರೆ ನಿಮ್ಮ ಜನ್ಮ ದಿನಾಂಕ, ಸಮಯ ಮತ್ತು ಸ್ಥಳದ ಆಧಾರದ ಮೇಲೆ ವೈಯಕ್ತಿಕ ಜನ್ಮ ಕುಂಡಲಿಯನ್ನು ನೋಡಿದಾಗ ಮಾತ್ರ ಹೆಚ್ಚು ನಿರ್ದಿಷ್ಟವಾದ ಜ್ಯೋತಿಷ್ಯ ವಿಶ್ಲೇಷಣೆ ಸಾಧ್ಯ.
2027 ನಿಮಗೂ ಹೊಸ ಅವಕಾಶಗಳ ವರ್ಷವಾಗಲಿ ಎಂಬ ಹಾರೈಕೆ. ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು.